Hello everyone, this is your facilitator Mohammad Gauss. I am dealing with the chemistry. Okay, from today onwards, we are going to start a new beginning with a new world of chemistry. In this class, I am going to introduce the what is meant by the welcome to the science in the world of science. Okay, thus you already have taken the combination as PCMB or PCMCS. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಜ್ಞಾನದ ಹೊಸ ಆಯಾಮವನ್ನು ನಿಮಗೆ ಪರಿಚಯಿಸಲು ನಾನು ಹೊರಟಿದ್ದೇನೆ. ಈಗಾಗಲೇ ನೀವು ಫಸ್ಟ್ ಇಯರ್ ಪ್ರಥಮ PUCಯನ್ನು ಪ್ರವೇಶ ಪಡೆದಿದ್ದೀರಿ. ನೀವು ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಮ್ಯಾಥ್ಸ್, ಗಣಿತಶಾಸ್ತ್ರ, ಬಯಾಲಜಿ ಅಂದರೆ ಜೀವಶಾಸ್ತ್ರ ಅಥವಾ ಗಣಕಶಾಸ್ತ್ರ ಅಥವಾ ಕಂಪ್ಯೂಟರ್ನ ನೀವು ಆಲ್ರೆಡಿ ಆಪ್ಟ್ ಅಂತ ಮಾಡ್ಕೊಂಡಿದ್ದೀರಿ. ಇವತ್ತು ನಾನು ಕೆಮಿಸ್ಟ್ರಿ ಕನ್ಸರ್ನ್ ಆಗಿ ನಿಮಗೆ ಬ್ರಿಡ್ಜ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. In today's session we are going to start the introduction and the bridge course for your first PUC. We are going to lay down the first foundation for the building of the first PUC chemistry classes. Before, I welcome you all to the science department, especially I heartily welcome you to the chemistry department. What is we are going to discuss in your bridge course? In the bridge course, we are going to study some books which are need to be discussed. Okay, we are going to see the books which are going to be required. Books required, and I am also going to discuss some basic topics which are required for your knowledge. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವೇನಪ್ಪ ಸೇತು ಬಂಧ ಕಾರ್ಯಕ್ರಮದಲ್ಲಿ ನಾವು ಯಾವ ಬುಕ್ಗಳನ್ನು ರೆಫರ್ ಮಾಡಬೇಕು ಮತ್ತೇನಪ್ಪ ಅಂತಂದ್ರೆ ಹಿಂದಿನ ತರಗತಿಗೆ ಅಂದ್ರೆ 8ನೇ ತರಗತಿ ಇರಬಹುದು, 9ನೇ ತರಗತಿ ಇರಬಹುದು ಅಥವಾ 10ನೇ ತರಗತಿ ಇರಬಹುದು. Dear students, we are going to see some important topics regarding which I have already studied by you in the class 8 standard, class 9 standard and the class 10 standard which you have been recently completed. So let us see the important books for this journey. These are the basic compulsory books. Those are NCERT books. Okay, this one is NCERT Chemistry Class 12 book and this one is NCERT Chemistry Class 11 book. These two books are compulsory for the 2 years. ಪ್ರಿಯ ವಿದ್ಯಾರ್ಥಿಗಳೇ, ನೀವು NCERT book ಅನ್ನು ಏನಪ್ಪಾ ಅಂತಂದ್ರೆ as a personal copy ಅಂತ ಪರ್ಚೇಸ್ ಮಾಡಿದ್ರೆ it will be very beneficial for you. Even though library provide ಮಾಡ್ತಾರೆ, but if you are very concerned about your studies, especially in the chemistry subject, you have to excel with yourself, so you have to purchase a personal copy. ಯಾಕಪ್ಪ ಅಂತ ಹೇಳಿದ್ರೆ ರೊಟೇಷನಲ್ ಬೇಸ್ ಮೇಲೆ ಏನಪ್ಪ ಬುಕ್ಸ್ ಏನಿರ್ತಾವಲ್ರಿ ಅದನ್ನೇನಪ್ಪ ನಿಮಗೆ ಕ್ಲಮ್ಸಿ ಆಗಬಹುದು ಅಂತ ನನ್ನ ವ್ಯೂ. ಓಕೆ, ಇಫ್ ಯು ಆರ್ ವೆಲ್ versed, you can purchase a personal copy of the NCERT first year and second year textbook from now onwards only. ಈಗಿನ ವರ್ಷದಲ್ಲಿ ನೀವೇನಪ್ಪ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ ಅನ್ನಪ್ಪ ಪರ್ಚೇಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇರ್ತೈತಿ. ನೀವೇನಪ್ಪ ರೆಫರೆನ್ಸ್ ಏನಪ್ಪ ಮಾಡ್ಕೋಬಹುದು. ಈಸಿಯಾಗಿ ಏನಪ್ಪ
ರಿವೈಸ್ ಏನಪ್ಪ ಮಾಡ್ಕೋಬಹುದು. ಈ NCERT ಇಂಪಾರ್ಟೆನ್ಸ್ ಎದಕ್ಕೆ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಈ NCERT ಏನಪ್ಪ ಅಂತ ಹೇಳಿದ್ರೆ ನೀವು ನೀಟ್ ಆದ್ರೆ ಬರೀರಿ ಅಥವಾ JEE ಆದ್ರೂ ಬರೀರಿ ಅಥವಾ ನಮ್ಮ ಕರ್ನಾಟಕದ ಏನಪ್ಪ ಕರ್ನಾಟಕ CET ಆದ್ರೂ ಬರೀರಿ, ಅದರಲ್ಲಿ ಗೌರ್ಮೆಂಟ್ ಅಥರೈಸ್ಡ್ ಬುಕ್ ಬಂದಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಈ NCERT ಗಳು ಮಾತ್ರ. These NCERTs are the only important books for your class 11 and class 12. ಅಕಸ್ಮಾತ್ ನಿಮ್ಗೆ ಏನೇ ಡೌಟ್ಸ್, ಅಕಸ್ಮಾತ್ ಏನೇನಪ್ಪ ಕ್ಲಾರಿಫಿಕೇಶನ್, ಲಾಸ್ಟ್ ಎಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಬರ್ತೈತೆ ಅಂತ ಹೇಳಿದ್ರೆ NCERT ಬುಕ್ ಏನಪ್ಪ ಲಾಸ್ಟ್ ಏನಪ್ಪ ಗೌರ್ಮೆಂಟ್ ಅಥರೈಸ್ ಇರೋದ್ರಿಂದ ಅದನ್ನ ಮಾತ್ರ ಏನಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ ರೆಕಗ್ನೈಸ್ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿನಿ. ಬೇಸಿಕ್ ಕಂಪಲ್ಸರಿ ಬುಕ್ಸ್ ಯಾವ್ದಪ್ಪ NCERT ಕ್ಲಾಸ್ 1 ಮತ್ತು ಕ್ಲಾಸ್ 12. ಓಕೆ, now let's see the other important books you may refer. ಓಕೆ, ಇದು ಕಂಪಲ್ಸರಿ ಅಲ್ಲ, ಬಟ್ ನೀವೇನಪ್ಪ ಇಂಥ ಬುಕ್ಸ್ ಏನಪ್ಪ ರೆಫರ್ ಮಾಡಬಹುದು. ಓಕೆ, ಯಾಕೆ ಈ ತರ ಹೇಳ್ತಿದ್ದೀರಪ್ಪ ಅಂತ ಹೇಳಿದ್ರೆ ವೈ ಬಿಕಾಸ್ ದೀಸ್ ಬುಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಟೆಂಪರ್ನೆಸ್. ಓಕೆ, ಈ ಬುಕ್ಸ್ ಏನಪ್ಪ ಯಾವ ಬರ್ತಾವ ಅಂತ ಹೇಳಿದ್ರೆ ಫಸ್ಟ್ ಕೆಮಿಸ್ಟ್ರಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ 3 ಬ್ರಾಂಚಸ್ ಬರ್ತಾವ್ರಿ. ಒಂದು ಫಿಸಿಕಲ್ ಕೆಮಿಸ್ಟ್ರಿ ಬರ್ತೈತಿ, ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರ್ತೈತಿ, ಇನ್ನೊಂದು ಬರೋದೇನಪ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರ್ತೈತಿ. ದೇರ್ ಆರ್ ಮೇನ್ಲಿ 3 ಪಾರ್ಟ್ಸ್ ವೇರ್ ಇನ್ಕ್ಲೂಡಿಂಗ್ ದ ಕೆಮಿಸ್ಟ್ರಿ. ಆಲ್ರೆಡಿ ಗೊತ್ತಿದ್ರೆ ನಿಮಗೆ ಸೈನ್ಸ್ ಏನಪ್ಪ PCM ಅಂತ, PCMB ಅಂತ, PCMB CS ಅಂತ ಏನಪ್ಪ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಬಟ್ ಇನ್ನು ಕೆಮಿಸ್ಟ್ರಿ ನಾನು ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಏನಪ್ಪ ಅಲ್ಲಿ ಏನಪ್ಪ 3 ಬ್ರಾಂಚಸ್ ಬರ್ತಾವ. ಮೇನ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಏನಪ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರ್ತೈತಿ. ಒಂದು ಕ್ಲಾಸ್ 1, ಕ್ಲಾಸ್ 11 ಪ್ಲಸ್ ಕ್ಲಾಸ್ 12 ಅಲ್ಲಿ ಏನಪ್ಪ ಇನ್ನೊಂದು 2 ಬ್ರಾಂಚಸ್ ಬರ್ತಾವ. ಒಂದು ಬಯೋಕೆಮಿಸ್ಟ್ರಿ ಅಂತ ಬರ್ತೈತಿ, ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಬರ್ತೈತಿ. In the part of the science we already having the PCMB, physics, chemistry, maths and biology and computer science. But in case for the specific for the chemistry we are having the majorly 3 parts. Those were physical chemistry, inorganic chemistry and the organic chemistry. In including these 3 branches, another two very important branches will also become after your class 12. Those were biochemistry and your analytical chemistry. For concerning the for very important book reference for the we are having the mainly the GRB publication, that is R Bahadur book, that is for your any competitive exam you can refer for the physical chemistry part. Okay, physical chemistry part alli ಏನಪ್ಪಾ ಅಂತ ಹೇಳಿದ್ರೆ you may refer any books. Okay, ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ physical chemistry ಅಲ್ಲಿ I am referring this book, that's why. Okay, ನಾ ರೆಫರ್ ಮಾಡೋ ಬುಕ್ ಯಾವ್ದಪ್ಪ ಅಂತ ಹೇಳಿದ್ರೆ physical chemistry by P Bahadur, Dr. P Bahadur. Next ಏನಪ್ಪಾ ಅಂತ ಹೇಳಿದ್ರೆ for concerning the inorganic chemistry we are having the very important book that is to be known as the JD Lee book. Okay, inorganic chemistry ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ JD Lee book ಅಲ್ಲಿ ಏನಪ್ಪಾ ಅಂದ್ರೆ up to your whatever the exam, ಯಾವುದೇ ಎಕ್ಸಾಮ್ ಬರೀರಿ ಆ ಎಕ್ಸಾಮ್ ಏನಪ್ಪಾ ಈ ಕೆಮಿಸ್ಟ್ರಿ ಅಂತ ಆಪ್ಟ್ ಮಾಡಿದ್ರೆ ಇನ್ ಫ್ಯೂಚರ್ ಕೆಮಿಸ್ಟ್ರಿ ಆಸ್ ಎ ಮೇನ್ ಸಬ್ಜೆಕ್ಟ್ ನೀವು ಓದ್ತೀನಿ ಅಂತ ಹೇಳಿದ್ರೆ ಈ JD Lee book ಏನಪ್ಪಾ ಅಂದ್ರೆ ಕಂಪಲ್ಸರಿ ಆಗಿರಪ್ಪ ಬೇಕೇ ಇರ್ತೈತಿ. ಓಕೆ, ಫಾರ್ ಯುವರ್ ಎಕ್ಸ್ಟ್ರಾ ರೆಫರೆನ್ಸ್. ನೆಕ್ಸ್ಟ್ ಕಮಿಂಗ್ ಫಾರ್ ದ MS Chauhan book ಫಾರ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ or the most important book ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ it is the MS Chauhan book ಅಂತ ಬರ್ತೈತೆ. Okay, MS Chauhan book is considered to be as the best question practice. ಹೌದಾ, ಬೆಸ್ಟ್ ಏನಪ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವೆಶ್ಚನ್ಸ್ ಯಾವ ಬುಕ್ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಫಾರ್ ದ MS Chauhan ಬುಕ್ ಅಂತ ಬರ್ತೈತೆ. ಫಾರ್ ಇನ್ನೊಂದು ರೆಫರೆನ್ಸ್ ಬುಕ್ ಹೇಳಿ ಸರ್ ಆರ್ಗ್ಯಾನಿಕ್ ಇದು ಪ್ರಾಬ್ಲಮ್ಸ್ ಏನಪ್ಪ ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಇದಾವ, ಪ್ರಾಕ್ಟೀಸ್ ಮಾಡಿಗೆ ಅದು ಪ್ರಾಬ್ಲಮ್ ಕೂಡ ಏನಪ್ಪ ಸೊಲ್ಯೂಷನ್ ಏನಪ್ಪ ನಿಮ್ಗೆ ಸಿಗ್ತಾ ಇದೆ. ಬಟ್ ಐ ಆಮ್ ರೆಫರಿಂಗ್ ದಿಸ್ ಆಸ್ ಫಾರ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ಗೋಸ್ಕರ ರೆಫರ್ ಮಾಡ್ತೇನೆ. ಇದನ್ನು ರೆಫರ್ ಮಾಡ್ತೇನೆ, ಫಿಸಿಕಲ್ ಕೆಮಿಸ್ಟ್ರಿ ಏನಪ್ಪ ರೆಫರ್ ಮಾಡ್ತೀನಿ, ಇದು ಏನಪ್ಪ ಥಿಯರಿ ಸಬ್ಜೆಕ್ಟ್ ಏನಪ್ಪ ರೆಫರ್ ಮಾಡ್ತೇನೆ. ಬಟ್ ಇದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ ಇದ್ರದ್ದು ಕೂಡ ಏನಪ್ಪ GRB ಪಬ್ಲಿಕೇಶನ್ ಕೂಡ ಏನಪ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರ್ತೈತಿ, ಇದನ್ನು ಕೂಡ ಏನಪ್ಪ ಐ ಆಮ್ ರೆಫರಿಂಗ್ ದಟ್. ಓಕೆ, ಕನ್ಸೈಸ್ ಅಂತ ಒಂದು ಬುಕ್ ಬರ್ತೈತಿ, ಅದನ್ನ ಏನು ಮಾಡ್ತೇನೆ ನಾನು ಇಲ್ಲಿ ಏನಪ್ಪ ಈ ಟಾಪಿಕ್ ಡೀಲ್ ಮಾಡುವಾಗ ಏನಪ್ಪ ಅಂತ ಹೇಳಿದ್ರೆ ಈ ಬುಕ್ಸ್ ಏನಪ್ಪ ವಿ ಆರ್ ಗೋಯಿಂಗ್ ಟು ರೆಫರ್. Okay, if you are having that facility,
you may purchase as of your personal copy. Personal copy ಏನಪ್ಪ ನೀವು ಇದನ್ನ ಪರ್ಚೇಸ್ ಮಾಡಬಹುದು, ವೆಲ್ ವರ್ಸ್ ಇದ್ದವರು ಏನಪ್ಪ ಮಾಡಬಹುದು. ಓಕೆ, ಫಸ್ಟ್ ಒನ್ ಬೈ GRB Purification Physical Chemistry, then the JDE for Inorganic Chemistry, MS Chauhan for the Problems for Organic Chemistry, and Organic Chemistry again by the GRB publication. Okay, okay, from next class we are going to study your already book ಅನ್ನು already ನೀವು ಓದಿರಿ. ಯಾವ ಬುಕ್ ರೀ ಇದು? NCERT ಏನಪ್ಪ ಕ್ಲಾಸ್ 10 ಇದೇನಪ್ಪ NCERT ಕ್ಲಾಸ್ 10 ಏನಪ್ಪ NCERT ಬುಕ್ ಅನ್ನು ಆಲ್ರೆಡಿ ಏನಪ್ಪ ಓದಿರ್ತೀರಿ. ಕೆಲವು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಕನ್ನಡದಲ್ಲಿ ಓದಿರ್ತಾರ, ಕೆಲವು ವಿದ್ಯಾರ್ಥಿಗಳು ಏನಪ್ಪ ಇಂಗ್ಲಿಷ್ ನಲ್ಲಿ ಏನಪ್ಪ ಓದಿರ್ತಾರೆ. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆಮಿಸ್ಟ್ರಿ ಸಂಬಂಧಪಟ್ಟೆ ಓಕೆ ದ ಟಾಪಿಕ್ಸ್ ವಿಚ್ ಆರ್ ವೆರಿ ರಿಲೇಟೆಡ್ ಟು ದ ಕೆಮಿಸ್ಟ್ರಿ we are only going to highlight and I am going to just ಏನಪ್ಪ ಬ್ರೀಫ್ ಅಪ್ ಮಾಡ್ತೇನೆ ಅದನ್ನ. ಓಕೆ, ಚಾಪ್ಟರ್ ವೈಸ್ ಏನು ಮಾಡ್ತೀನಿ ಅದನ್ನ ಬ್ರೀಫ್ ಅಪ್ ಮಾಡ್ತೀನಿ. ಓಕೆ, ಸೊ ಯಾವ ಚಾಪ್ಟರ್ ಬರ್ತಾವ ಮೇ ಬಿ ಕೆಮಿಸ್ಟ್ರಿ ಈ ತರ ಡಿವೈಷನ್ ಆಗಿರ್ಲಿಕ್ಕಿಲ್ಲ. ಓಕೆ, ಯಾವ ಚಾಪ್ಟರ್ ಓದ್ತೀವಿ ಅಂತ ಹೇಳಿದ್ರೆ ಫಾರ್ ಯುವರ್ ಕೆಮಿಸ್ಟ್ರಿ ಕನ್ಸರ್ನ್ ದೋಸ್ ವೇರ್ ಓಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ತಗೊಳ್ಳಲ್ಲ, ವಿ ಆರ್ ಗೋಯಿಂಗ್ ಟು ಟೇಕ್ ಆಸ್ ಅ ಕ್ಲಾಸ್ 0 ಅಂತ ತಗೋತೀವಿ. ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲ, ಇನ್ನು ಏನಪ್ಪ ಏನಿದೆ ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎನಿ ಕೆಮಿಸ್ಟ್ರಿ ಪಾರ್ಟ್, ಸೊ ಐ ಆಮ್ ಟೇಕಿಂಗ್ ದಿಸ್ ಕ್ಲಾಸ್ ಆಸ್ ಮೈ ಕ್ಲಾಸ್ 0. ಆ ಕ್ಲಾಸ್ 0 ದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಕನ್ಸರ್ನ್ ಟಾಪಿಕ್ಸ್ ಏನು ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ. ಯಾವ ಬರ್ತಿದ್ದು ಏನಪ್ಪ ಆಲ್ರೆಡಿ ಓದಿರಿ, ಮತ್ತು ಸ್ಟಿಲ್ ಏನಪ್ಪ ಯು ಹ್ಯಾವ್ ಟು ಗೋ ಥ್ರೂ ವಿತ್ ದ ಬುಕ್ಸ್. ಯಾವ ಬುಕ್ಸ್ ಅಪ್ಪ ಅಂತ ಫಸ್ಟ್ ಯಾವ ಚಾಪ್ಟರ್ಸ್ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ದಟ್ ಇಸ್ ನೋನ್ ಆಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಓಕೆ, ಕ್ಲಾಸ್ 10 ನಲ್ಲಿ ಫಸ್ಟ್ ಚಾಪ್ಟರ್ ಬರೋದೇನಪ್ಪ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್. ದ ಸೆಕೆಂಡ್ ಚಾಪ್ಟರ್ ಈಸ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್. ಓಕೆ, ಇದನ್ನು ಓದಿರಿ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದ್ಬಿಟ್ಟು ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್, ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಅಂಡ್ ಲಾಸ್ಟ್ ಫಿಫ್ತ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ಆಫ್ ಯುವರ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, ಈ ಟಾಪಿಕ್ಸ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಒಳಗಡೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇಫ್ ಪಾಸಿಬಲ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದ 2 chapters at a one session and 3 chapter at a single session. ಪಾಸಿಬಲ್ ಆಯ್ತಪ್ಪ ಅಂತ ಹೇಳಿದ್ರೆ ನಾನು ಸಿಂಗಲ್ ಸೆಷನ್ ಅಲ್ಲಿ 7 ಚಾಪ್ಟರ್ ಮುಗಿಸ್ತೇನೆ. ಅಕಸ್ಮಾತ್ ನನ್ನ ಟೈಮ್ ಏನಪ್ಪ ಜಾಸ್ತಿ ಸಿಕ್ತು, ಇಫ್ ಯು ಆರ್ ಗೋಯಿಂಗ್ ಟು ವಿಲ್ಲಿಂಗ್ ಫಾರ್ ದ ಮೋರ್ ಇಂಪಾರ್ಟೆನ್ಸ್, ನಿಮ್ಮ ರೆಸ್ಪಾನ್ಸ್ ಏನಪ್ಪ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ಐ ವಿಲ್ ಗೋ ವಿತ್ ಅ ಸಿಂಗಲ್ ಚಾಪ್ಟರ್. ಸರ್ ರೆಸ್ಪಾನ್ಸ್ ಏನಪ್ಪ ನಿಮಗೆ ಆಲ್ರೆಡಿ ಯು ನೋ ವೆಲ್ ವರ್ಸ್ ಚೆನ್ನಾಗಿ ಸರ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಇನ್ ಅ 2 ಸೆಷನ್, ಅಂದ್ರೆ 2 ಪೀರಿಯಡ್ಸ್ ಅಲ್ಲಿ ಏನಪ್ಪ ಇದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಜಸ್ಟ್ ಏನಪ್ಪ ಆಲ್ರೆಡಿ ಓದಿರ್ತೀರಿ, ಜಸ್ಟ್ ಇದು ಏನು ಮಾಡ್ತೀನಪ್ಪ ನಾನು ಬ್ರೀಫ್ ಅಪ್ ಮಾಡ್ತೀನಿ. So far we have discussed the introduction for your bridge course. For next session we are going to start the briefing of the class 0. Thank you.